ನಮ್ಮ ಜೊತೆಗೆ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ಸೊ ಈಗ ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡ್ ಆಗಿ 5 ಲಕ್ಷ ಸ್ವೀಕಾರ ಮಾಡೋ ಹೊತ್ತಿನಲ್ಲಿ ಲೋಕಾಯುಕ್ತರಿಗೆ ಸಿಕ್ಕಿಬಿದ್ದಿದ್ದಾರೆ. ಏನ್ ಹೇಳ್ತೀರಿ ಮೊದಲಿಗೆ? ಮೇಡಮ್, ಇದು ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದಕ್ಕೆ ಅವಾಗ ಪೇಸಿಎಂ ಸಾಕ್ಷಿ ಆಯ್ತು. ಇವೆಲ್ಲ ಪದೇ ಪದೇ ಪ್ರೂವ್ ಆಗ್ತಿದೆ. ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಇದೆ, ಬಿಜೆಪಿಯಲ್ಲಿ ಬಹಳಷ್ಟು ಜನ ಭ್ರಷ್ಟರಿದ್ದಾರೆ ಅನ್ನೋದಕ್ಕೆ ಇದು ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಈಗ ಇದೇನು ವಿನಾಕಾರಣ ನಾವು ಸುಳ್ಳು ಆರೋಪ ಮಾಡ್ತಿರೋದಲ್ಲ. ಕಾಂಟ್ರಾಕ್ಟರ್ ದುಡ್ಡು ಕೊಡಕ್ ಹೋದಾಗ ಇವ್ರು ರೆಡ್ ಹ್ಯಾಂಡ್ ಆಗಿ ಇಸ್ಕೊಳ್ಳುವಾಗ ಲೋಕಾಯುಕ್ತ ಅವರು ರೈಡ್ ಮಾಡಿರೋದು. ಇದನ್ನ ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಬಿಜೆಪಿ ಅವರು ತಳ್ಳಾಕ್ಬಾರ್ದು. ಇವಾಗ ವಿನಾಕಾರಣ ಆರೋಪ ಮಾಡೋ ಅಶೋಕ್ ಅಣ್ಣ ಅವರಾಗ್ಲಿ, ವಿಜೇಂದ್ರ ಅವರಾಗ್ಲಿ, ಛಲವಾದಿ ಅವರಾಗ್ಲಿ, ಸಿ.ಟಿ. ರವಿ ಅವರಾಗ್ಲಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಬೇಕು. ಅವ್ರ ವರ್ಷನ್ ಏನು ಅಂತ ನೋಡಿ. ಆಗ್ಲೇ ಛಲವಾದಿ ಅವ್ರು ಮಾತಾಡ್ತಿದ್ರು ಮಾಧ್ಯಮದ ಜೊತೆ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ವಿಚಾರ ಅನ್ನೋ ತರ ಮಾತಾಡ್ತಿದ್ದಾರೆ. ಇದು ಯಾವ ಸ್ಟ್ಯಾಂಡ್ ಇವ್ರದ್ದು? ಒಂದು ಐಡಿಯಾಲಜಿ ಅನ್ಕೊಂಡು ಏನೋ ಪ್ರಾಮಾಣಿಕರಂತ ಜನರ ಮುಂದೆ ಬಿಲ್ಡಪ್ ಕೊಡೋ ಈ ಬಿಜೆಪಿ ಪಕ್ಷದ ನೈತಿಕತೆ ಎಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ ಮೇಡಮ್. ಓಕೆ, ಹಾಗಿದ್ರೆ ನನ್ನ ಒಂದು ಪ್ರಶ್ನೆ ನೀವು ಹೇಳಿದಕ್ಕೆ ಜೋಡಿಸಿ ಹೇಳೋದಾದ್ರೆ, ಈಗ ಕಾಂಗ್ರೆಸ್ನಲ್ಲಿ ಯಾರೋ ಒಬ್ರು ಹೀಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ಅದು ಕಾಂಗ್ರೆಸ್ನ ಭ್ರಷ್ಟತೆ ಅಂತ ಭಾವಿಸ್ತೀರಾ? ಮೇಡಮ್, ಈಗ ಬಿಜೆಪಿ ಅವ್ರು ಏನಂತ ಆರೋಪ ಮಾಡ್ತಿದ್ದಾರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಕರಪ್ಟ್ ಆದಾಗ ಅವ್ನ ಎಕ್ಸ್ಪೋಸ್ ಮಾಡ್ಲಿ, ಅವನ ಮೇಲೆ ಕೇಸ್ ಹಾಕ್ಲಿ, ಅರೆಸ್ಟ್ ಮಾಡಿಸ್ಲಿ, ಕೋರ್ಟ್ಗೆ ಹೋಗ್ಲಿ, ಅವ್ರ ಎಂಟೈರ್ ಪಕ್ಷನ ದೂಷಿಸ್ತಾ ಇದಾರಲ್ಲ, ಎಂಟೈರ್ ಪಕ್ಷದ ಇಂಟಿಗ್ರಿಟಿಯನ್ನ ಕ್ವಶನ್ ಮಾಡ್ತಿದಾರಲ್ಲ, ಎಂಟೈರ್ ಪಕ್ಷದ ಇಂಟಿಗ್ರಿಟಿಯನ್ನ ಕ್ವಶನ್ ಮಾಡ್ತಿದಾರಲ್ಲ. ನಾನು ಹೇಳ್ತಿರೋದು ಇದ್ರ ಬಗ್ಗೆ ಬಿಜೆಪಿ ಅವ್ರು ಏನೇ ಆನ್ಸರ್ ಮಾಡ್ತಾರೆ ಅಂತ ರಾಜ್ಯದ ಜನ ಗಮನಿಸಬೇಕು ಮೇಡಮ್. ಇವ್ರದೆಲ್ಲ ಡಬಲ್ ಸ್ಟ್ಯಾಂಡ್ ಮೇಡಮ್. ಅದೇನೋ ಬರೀ ಬಿಜೆಪಿಯಲ್ಲೇ ಪ್ರಾಮಾಣಿಕರಿದಂಗೆ ಇವೆಲ್ಲ ಆಡ್ತಾರೆ. ಅಲ್ಲ, ನಿಮ್ಮದೇ ಸರ್ಕಾರ ಇದೆ, ಇಂತಹ ಮೇಡಮ್ ಈಗ ಲೋಕಾಯುಕ್ತ ರೈಡ್ ಆಗಿದೆ, ಏನ್ ಅದ್ರಲ್ಲಿ ಏನಿದೆ ಮ್ಯಾಮ್? ಬಿಜೆಪಿ ಆದ್ರೇನು, ಜೆಡಿಎಸ್ ಆದ್ರೇನು, ಇನ್ನೊಬ್ರಾದ್ರೇನು, ಇದ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಖಂಡಿತವಾಗೂ ನಮ್ ಸರ್ಕಾರ ತಗೊಳುತ್ತೇನೋ ನಂಬಿಕೆ ಇದೆ ಮ್ಯಾಮ್. ಸೊ ಅಂದ್ರೆ ಇದು ಮೊದ್ಲೇನಲ್ಲ, ಇನ್ನೂ ಕೂಡ ಬಾಕಿ ಇದೆ ಅನ್ನೋದು ನಿಮ್ಮ ಆರೋಪ? ಮೇಡಮ್ ಇಲ್ಲ ಮೇಡಮ್, ಈಗ ಏನಾಗಿದೆ, ಕರಪ್ಷನ್, ಈ ಭ್ರಷ್ಟಾಚಾರ ಬಿಜೆಪಿಯಲ್ಲಿ ಹೆಚ್ಚಿದೆ ಅಂತ ಇವಾಗ ಅವಾಗ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಬಿಜೆಪಿಯಲ್ಲಿ ಹೆಚ್ಚಿದೆ ಅಂತ ಅಂದ್ರೆ ಕಾಂಗ್ರೆಸ್ ನಲ್ಲೂ ಇದೆ ಅಂತ ಅರ್ಥ ಸರ್? ಹಾಗೇನಲ್ಲ ಮೇಡಮ್, ಹಾಗಲ್ಲ. ಅಂದ್ರೆ ಇನ್ ದ ಸೆನ್ಸ್ ಬಿಜೆಪಿಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ, ಜೆಡಿಎಸ್ ಅಲ್ಲೂ ಭ್ರಷ್ಟಾಚಾರ ಇದೆ, ಬಿಜೆಪಿಯಲ್ಲಿ ಅತಿ ಹೆಚ್ಚು ಇದೆ ಅನ್ನೋದು ನನ್ನ ವಾದ. ಓಕೆ, ಅಲ್ಲ ವಾದ ಮಾಡಬಹುದು, ಆದ್ರೆ ದಾಖಲೆಗಳನ್ನ ಒದಗಿಸಿ ಅಂತ ನಿಮ್ಮ ಸಿಎಂ ಹೇಳೋ ಹಾಗೆ ನಾವು ಕೇಳಬೇಕಾಗುತ್ತೆ. ಮೇಡಮ್ ವೆರಿ ಸಿಂಪಲ್. ಈಗ ನೋಡಿ, ನಾವು ಬೇಸ್ಲೆಸ್ ಅಲಿಗೇಷನ್ ಮಾಡ್ತಿಲ್ಲ. ಈಗ ಚಂದ್ರು ಲಮಾಣಿ ಅವರು ಸಿಗಾಕೊಂಡಿರೋದ್ರಿಂದ, ರೆಡ್ ಹ್ಯಾಂಡ್ ಸಿಗಾಕೊಂಡಿರೋದ್ರಿಂದ ಜಸ್ಟ್ ನಾವ್ ಹೇಳ್ತಾ ಇದ್ದೀವಿ. ಆಲ್ ರೈಟ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಓಕೆ, ಲೋಕಾಯುಕ್ತ ಬಲೆಗೆ ಶಿರಹಟ್ಟಿ ಶಾಸಕ ಸೆರೆ ಸಿಕ್ಕ ನಂತರದಲ್ಲಿ ಇದು ಸಹಜವಾಗಿ ಕಾಂಗ್ರೆಸ್ಗೆ ಆಹಾರವಾಗಿದೆ, ಒಂದು ಶಕ್ತಿ ಸಿಕ್ಕಂತಾಗಿದೆ. ಇದೇ ವಿಷಯವಾಗಿ ಬಿಜೆಪಿಯನ್ನ ಕುಟುಕೋದಕ್ಕೆ. ಆದರೆ ಬಿಜೆಪಿಯವರ ಪರಿಸ್ಥಿತಿ ನೋಡಿ, ಯಾವುದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಈಗ ಕಾಲರ್ನ ಎಗ್ಗರಿಸ್ಕೊಂಡು ರೆಡಿ ಆಗಿದ್ರು, ಟುಸ್ ಪಟಾಕಿ ಆಗೋಯ್ತು ಅವರದ್ದೇ ಶಾಸಕನ ಈ ಒಂದು ಲಂಚ ಪ್ರಕರಣದಿಂದಾಗಿ. ಈಗ ಒಬ್ಬರ ಕೆಲಸ ಪಕ್ಷಕ್ಕೆ ಕಳಂಕ ಅನ್ನೋ ರೀತಿಯಲ್ಲಿ ಭಾವಿಸಲಾಗ್ತಾ ಇದೆ. ಅದು ಎಲ್ಲರೂ ಮಾಡೋದೆ, ಬಿಜೆಪಿಯವರಾಗ್ಲಿ ಅಥವಾ ಕಾಂಗ್ರೆಸ್ನವರಾಗ್ಲಿ, ಇಬ್ರು ಆ ಜಾಗದಲ್ಲಿ ನಿಂತಾಗ ಅದೇ ಆರೋಪ ಮಾಡೋದು.